ಚಹಾ ತೋಟಗಳ ಮಧ್ಯೆ ಹಸಿರು ಬೆಟ್ಟ ಏರುತ್ತಾ ಮೇಲೆ ಹೋದಾಗ ಕಣ್ಣಿಗೆ ಬೀಳೋ ಹಾರ್ಟ್ ಶೇಪ್ ಲೇಕ್. ಈ ಹಾರ್ಟ್ ಲೇಕ್ ಬಗ್ಗೆ ನೀವು ಕೇಳೇ ಇರ್ತೀರ. ಇದು ಇರೋದು ವೈನಾಡಲ್ಲಿರೋ ಚೆಮ್ರಾ ಪೀಕಲ್ಲಿ. ಇದೇ ವೈನಾಡಲ್ಲಿ ಅತಿ ಎತ್ತರದ ಬೆಟ್ಟ. ಒಂದೇ ದಿನದಲ್ಲಿ ಹೋಗಿ ಬರುವ ಟ್ರೆಕ್. ಈ ವಿಡಿಯೋಲಿ ಟ್ರೆಕ್ ಡಿಸ್ಟೆನ್ಸ್, ಎಂಟ್ರಿ ಫೀಸ್, ರೆಸ್ಟ್ರಿಕ್ಷನ್ಸ್, ಟ್ರೆಕ್ ಟೈಮಿಂಗ್ಸ್, ಟಿಕೆಟ್ ಆ್ಯಂಡ್ ಬೆಸ್ಟ್ ಸೀಸನ್ ಯಾವುದು ಅನ್ನೋದನ್ನ ಫುಲ್ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ ನೀವು ಈ ಚೆಮ್ರಾ ಪೀಕ್ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ಚೆಮ್ರಾ ಪೀಕ್ ಬ್ಯಾಂಗ್ಳೂರಿಂದ 300 ಕಿಲೋಮೀಟರ್ ಆಗುತ್ತೆ. ಹೋಗುವಾಗ ಬಂಡೀಪುರ್ ಎಂಟ್ರಿ ಟೈಮಿಂಗ್ಸ್ ನೋಡ್ಕೊಂಡು ಹೋಗಬೇಕು. ನಾನು ಈವ್ನಿಂಗ್ 7 o'clock ಹೊರಟು ನೈಟ್ 10 o'clockಗೆ ಬಂಡೀಪುರ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ ರೀಚ್ ಆದೆ. ಬೆಳಿಗ್ಗೆ 6 ಗಂಟೆವರೆಗೂ ಅಲ್ಲೇ ರೆಸ್ಟ್ ಮಾಡಿ ಮಾರ್ನಿಂಗ್ 6 o'clockಗೆ ಗೇಟ್ ಓಪನ್ ಆದಮೇಲೆ ಅಲ್ಲಿಂದ ಡೈರೆಕ್ಟ್ ಚೆಮ್ರಾ ಪೀಕ್ ಕಡೆಗೆ ಹೊರಟೆ. ಈ ಚೆಮ್ರಾ ಪೀಕ್ ಟ್ರೆಕ್ ಸ್ಟಾರ್ಟ್ ಆಗೋದು ಮಾರ್ನಿಂಗ್ 7 o'clockಗೆ. ಚೆಮ್ರಾ ಪೀಕ್ ವಿಸಿಟ್ ಮಾಡೋಕ್ಕೆ ಅಕ್ಟೋಬರ್ ಟು ಮಾರ್ಚ್ ಬೆಸ್ಟ್ ಸೀಸನ್ ಆಗಿರುತ್ತೆ. ನಾನು ಸಜೆಸ್ಟ್ ಮಾಡೋದು ಅಕ್ಟೋಬರಲ್ಲಿ ಹೋದರೆ ಒಳ್ಳೆ ನೇಚರ್ ಆ್ಯಂಡ್ ಕ್ಲೌಡ್ಸ್ ವ್ಯೂ ಇರುತ್ತೆ. ಇಲ್ಲಿ ಟ್ರೆಕ್ ಮಾಡೋರಿಗೆ ಲಿಮಿಟೆಡ್ ಎಂಟ್ರಿ ಮಾತ್ರ ಇರುತ್ತೆ. ಒಂದು ದಿನಕ್ಕೆ 200 ಜನ ಮಾತ್ರ ಎಂಟ್ರಿ ಕೊಡ್ತಾರೆ. ಸೊ ನೀವು ಬೆಳಿಗ್ಗೆ ಜಲ್ದಿ ಹೋಗಿ ಟಿಕೆಟ್ ಕೌಂಟ್ರಲ್ಲಿ ವೇಟ್ ಮಾಡಬೇಕಾಗುತ್ತೆ. ಫಸ್ಟ್ ಬಂದಿರೋ 200 ಜನಕ್ಕೆ ಮಾತ್ರ ಟಿಕೆಟ್ ಕೊಡ್ತಾರೆ. 5 ಜನ ಒಂದು ಗ್ರೂಪ್ ಮಾಡಿ ಟಿಕೆಟ್ಸ್ನ ಇಶ್ಯೂ ಮಾಡ್ತಾರೆ. ಟಿಕೆಟ್ಸ್ ಟೋಟಲ್ ಕಾಸ್ಟ್ 5 ಜನಕ್ಕೆ 1770 ರೂಪಾಯಿ ಆಗುತ್ತೆ. ನೀವೇನಾದರೂ ಕಮ್ಮಿ ಅವ್ರು ಜಾಸ್ತಿ ಜನ ಇದ್ದರೆ ಅವರೇ ನಿಮ್ಮನ್ನ ಬೇರೆ ಗ್ರೂಪ್ಗೆ ಆ್ಯಡ್ ಮಾಡಿ ಟಿಕೆಟ್ ಕೊಡ್ತಾರೆ. ಟಿಕೆಟ್ನ ಫ್ರಂಟ್ ಆ್ಯಂಡ್ ಬ್ಯಾಕ್ ಫೋಟೋ ತೆಗ್ದು ಇಟ್ಕೊಳ್ಳಿ. ಟಿಕೆಟ್ನ ಆಲ್ಮೋಸ್ಟ್ 3 ಕಡೆ ಚೆಕ್ ಮಾಡ್ತಾರೆ. ಬಂಡೀಪುರ್ ಕ್ರಾಸ್ ಮಾಡಿ ಸುಲ್ತಾನ್ ಬತ್ತೇರಿ, ಕಲ್ಪೇಟ, ಮೆಪ್ಪಾಡಿ ಹೋಗಿ ಚೆಮ್ರಾ ಪೀಕ್ಗೆ ರೀಚ್ ಆಗ್ಬೋದು. ಈ ಚೆಮ್ರಾ ಪೀಕ್ ಟ್ರೆಕ್ ಡಿಸ್ಟೆನ್ಸ್ 2 ಸೈಡ್ 7 ಕಿಲೋಮೀಟರ್ಸ್ ಇರುತ್ತೆ. ಮಾರ್ನಿಂಗ್ ಟ್ರೆಕ್ ಸ್ಟಾರ್ಟ್ ಮಾಡುವಾಗ ನಿಮಗೆ ತಿನ್ನೋಕ್ಕೆ ಅಲ್ಲಿ ಮ್ಯಾಗಿ ಅವ್ರ ಫ್ರೂಟ್ ಸೆಲ್ ಮಾಡ್ತಾ ಇರ್ತಾರೆ. ತಿನ್ಕೊಂಡು ಟ್ರೆಕ್ ಸ್ಟಾರ್ಟ್ ಮಾಡ್ಬೋದು. ಟ್ರೆಕ್ಕಿಂಗ್ ಮಾಡೋರು ಪ್ಲಾಸ್ಟಿಕ್ ಆ್ಯಂಡ್ ಸ್ಪೀಕರ್ಸ್ನ ಕ್ಯಾರಿ ಮಾಡೋಂಗಿಲ್ಲ. ಅಲ್ಲಿ ಪ್ಲಾಸ್ಟಿಕ್ ಆ್ಯಂಡ್ ಸ್ಪೀಕರ್ಸ್ ರಿಸ್ಟ್ರಿಕ್ಷನ್ಸ್ ಇದೆ. ಎಂಟ್ರಿ ಟೈಮಿಂಗ್ಸ್ ಮಾರ್ನಿಂಗ್ 7 to ಆಫ್ಟರ್ನೂನ್ 12 o'clockವರೆಗೂ ಮಾತ್ರ ಇರುತ್ತೆ. ಚೆಮ್ರಾ ಪೀಕ್ ವೈನಾಡಲ್ಲಿರೋ ಒನ್ ಆಫ್ ದಿ ಹೈಯೆಸ್ಟ್ ಪೀಕ್. ಸಿ ಲೆವೆಲ್ ಇಂದ 7000 feet ಹೈಟ್ ಇದೆ. ಟ್ರೆಕ್ ಡಿಸ್ಟೆನ್ಸ್ ಅಪ್ ಆ್ಯಂಡ್ ಡೌನ್ ಬರೀ 7 ಕಿಲೋಮೀಟರ್ ಇದ್ದರೂ ಟ್ರೆಕ್ ಮಾಡೋ ರೂಟ್ ಮಾಡ್ರೇಟ್ ಲೆವೆಲ್ ಇದೆ. ಒಳ್ಳೆ ಗ್ರಿಪ್ ಇರೋ ಶೂಸ್ ಇದ್ದರೆ ಒಳ್ಳೆಯದು. ಟ್ರೆಕ್ ಮಾಡ್ತಾ ಮಾಡ್ತಾ ಸ್ವರ್ಗನೇ ಮುಂದೆ ಕಾಣಿಸ್ತಾ ಇರುತ್ತೆ. ಈ ವ್ಯೂ ನೋಡೋಕ್ಕೆ 2 ಕಣ್ಗಳು ಸಾಲದೇ ಇಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಟ್ರೆಕ್ ಮಾಡೋಕ್ಕೆ ಬರೋದೇ ಮಾನ್ಸೂನಲ್ಲಿ ಸಖತ್ತಾಗಿ ಕಾಣೋ ಈ ಹಾರ್ಟ್ ಶೇಪ್ ಲೇಕ್ ವ್ಯೂ ನೋಡೋಕ್ಕೆ. ಇಲ್ಲಿ ಮಾನ್ಸೂನ್ ಆ್ಯಂಡ್ ಸಮ್ಮರ್ ಯಾವಾಗ ಬಂದರೂ ಸದಾ ನೀರಿರುತ್ತೆ. ನೀವು ಯಾವಾಗ ಬೇಕಾದರೂ ಬಂದು ಈ ಹಾರ್ಟ್ ಲೇಕ್ನ ನೋಡ್ಬೋದು. ಇಲ್ಲಿ ನೀರು ಯಾವಾಗಲೂ ಕಮ್ಮಿ ಆಗೋದೇ ಇಲ್ಲ. ಸೊ ಟ್ರೆಕ್ ಡೆಸ್ಟಿನೇಷನ್ ಈ ಹಾರ್ಟ್ ಲೇಕೆ ಆಗಿರುತ್ತೆ. ಇದಕ್ಕಿಂತ ಮುಂದೆ ಯಾರನ್ನೂ ಬಿಡೋದಿಲ್ಲ. ಸೊ ಇದನ್ನು ಮಲಯಾಳಮಲ್ಲಿ ಹೃದಯ ತಡಕಂ ಅಂತ ಕರೀತಾರೆ. ಸ್ಪೆಷಲಿ ಮಾನ್ಸೂನ್ ಟೈಮಲ್ಲಿ ಹಚ್ಚ ಹಸಿರು ಪ್ರಕೃತಿ ನೋಡಿಕೊಂಡು ಮೋಡಗಳ ಮಧ್ಯೆ ಟ್ರೆಕ್ ಮಾಡ್ತಾ ಪ್ರಶಾಂತವಾಗಿ ಕೂತು ಈ ಹಾರ್ಟ್ ಶೇಪ್ ಲೇಕ್ನ ನೋಡೋದೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನಂತೂ ಈ ಎಕ್ಸ್ಪೀರಿಯನ್ಸ್ ಮಾಡಿದೆ. ನೀವು ಈ ಚೆಮ್ರಾ ಪೀಕ್ ಟ್ರೆಕ್ನ ನಿಮ್ಮ ವಿಸಿಟ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಈ ಥರನೇ ಯೂನಿಕ್ ಟ್ರೆಕ್ ಇನ್ಫಾರ್ಮೇಷನ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.